ಆಗಲಿ ಇವತ್ತು ನಾನು ನಮ್ಮ ಕುಟುಂಬದ ಸಮೇತ ಇವತ್ತು ತಾಯಿ ಹಾಸನಾಂಬ ತಾಯಿಯ ದರ್ಶನವನ್ನು ಮಾಡಿದ್ದೀವಿ. ಸಿದ್ದೇಶ್ವರ ತಂದೆ ದರ್ಶನ ಮಾಡಿ ಒಳಿತಾಗಲಿ, ನಮ್ಮ ಹಾಸನ ಜಿಲ್ಲೆಗೆ ಒಳಿತಾಗಲಿ, ರೈತರು ಸುಭಿಕ್ಷವಾಗಿರಲಿ ಅಂತ ನಾವೆಲ್ಲ ಕೇಳ್ಕೊಂಡಿದ್ದೀವಿ. ಜೊತೆಗೆ ಇವತ್ತು ಸುಸೂತ್ರವಾಗಿ ಬಾಗಿಲು ತೆರೆದಂತಿನಿಂದ ಇವತ್ತಿನವರೆಗೂ ಸುಸೂತ್ರವಾಗಿ ಜನತಾದ ಧರ್ಮ ದರ್ಶನ ಆಗಿರ್ಬೋದು, ಪ್ರೋಟೋಕಾಲ್ ದರ್ಶನ ಆಗಿರ್ಬೋದು, ಪಾಸಸ್ ಆಗಿರ್ಬೋದು, ನಮ್ಮ 1300 ಟಿಕೆಟ್ಸ್ ಆಗಿರ್ಬೋದು ಸಾವಧಾನವಾಗಿ ನಡೀತಾ ಇದೆ. ಮನವಿಯನ್ನು ಮಾಡ್ತೀನಿ, ಇದೇ ರೀತಿ ಶಾಂತಿಯುತವಾಗಿ ನಾಡಿನ ಜನರು ಬಂದು ತಾಯಿಯ ದರ್ಶನವನ್ನು ಮಾಡಿ ತಾಯಿಯ ಕೃಪೆಗೆ ಪಾತ್ರರಾಗಿ, ಯಾಕಂತ ಹೇಳಿದ್ರೆ ತಾಯಿಯ ಕೃಪೆ ಅರಿತವರೇ ಅದ್ರ ಬಗ್ಗೆ ಅರಿತಿ ಮತ್ತು ತಾಯಿ ಆಶೀರ್ವಾದ ಪಡೆದವರೇ ತಾಯಿ ಬಗ್ಗೆ ಗೊತ್ತಿರ್ತದೆ. ಯಾಕಂತ ಹೇಳಿದ್ರೆ ಅದರಲ್ಲಿ ನಾನು ಒಬ್ಬ ಸಾಕ್ಷಿ. ನಾನು ಏನೂ ಇಲ್ದವನ್ನ ತಾಯಿ ಲೋಕಸಭೆ ಸದಸ್ಯರು ಮಾಡಿದ್ರು. ಕುಟುಂಬದಲ್ಲಿ ಒಳಿತನ ಇವತ್ತಿನವರೆಗೂ ನೆಮ್ಮದಿಯಾಗಿದ್ದೀವಿ ಅಂತ ಹೇಳಿದ್ರೆ ಅದರಲ್ಲಿ ತಾಯಿ ಹಾಸನಾಂಬ ತಾಯಿಯ ಒಂದು ಕೃಪಾಶೀರ್ವಾದ ಅಂತ ನಾನು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ತುಂಬಾ ಜನಸಾಗರ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ದೀಪಾವಳಿ ಹಬ್ಬ ಶುರುವಾಗ್ತಿದೆ. ಜೊತೆಗೆ ಈ ಬಾರಿಯ ಜಿಲ್ಲಾಡಳಿತದ ವ್ಯವಸ್ಥೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಸಾಹೇಬರ ಒಂದು ನೇತೃತ್ವದಲ್ಲಿ ಅದ್ಭುತವಾದಂತಹ ವ್ಯವಸ್ಥೆಯನ್ನು ನಾವು ಮಾಡಿರೋದ್ರಿಂದ ಜನ ಎಲ್ಲ ರೀತಿಯ ಮೂಲಸೌಕರ್ಯಗಳಾಗಿರ್ಬೋದು ಪ್ರತಿಯೊಂದು ಚೆನ್ನಾಗಿರೋದ್ರಿಂದ ತಂಡೋಪತಂಡದಲ್ಲಿ ಜನ ಬರ್ತಾ ಇದ್ದಾರೆ. ನಾವು ಜನ ದರ್ಶನ ಮಾಡಲಿಕ್ಕೆ ಜಿಲ್ಲಾಡಳಿತ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು ಸಿದ್ಧರಾಗಿದ್ದಾರೆ. ನಮ್ಮ ಜಿಲ್ಲಾಧಿಕಾರಿಗಳು, SP ಮೇಡಮ್ ಅವರು ಎಲ್ಲ ಸನ್ನದ್ಧರಾಗಿ ಅವರೇ ಸಹ ಗರ್ಭಗುಡಿಯಲ್ಲಿ ನಿಂತು ದರ್ಶನವನ್ನು ಮಾಡಿಸ್ತಾ ಇದ್ದಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಇವತ್ತು ಏನಾದರೂ ಇಷ್ಟ ಅದ್ಭುತವಾದಂತಹ ಯಶಸ್ವಿಯಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಾನು ಹೆಮ್ಮೆಯಿಂದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಕೃಷ್ಣ ಬೈರೇಗೌಡರು ಸರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಸುಮಾರು ನ್ಯೂನತೆಗಳಿತ್ತು, ಅದನ್ನೆಲ್ಲ ಸರಿಪಡಿಸಿ ಈಗೂ ಹಾಸನಾಂಬೆ ದರ್ಶನವನ್ನು ಮಾಡಿಸ್ಬೋದು, ಸಾವಧಾನವಾಗಿ ಜನಸಾಮಾನ್ಯರಿಗೆ ಶ್ರೀಸಾಮಾನ್ಯರಿಗೆ ಮಾಡಿಸ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಅವರಿಗೆ ಮಾಧ್ಯಮ ಮುಖಾಂತರ ನಾನು ಧನ್ಯವಾದಗಳನ್ನ ಸಹ ಹೇಳ್ತೀನಿ. ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾ ವರಿಷ್ಠಾಧಿಕಾರಿಗಳು, ದೇವಸ್ಥಾನದ ಆಡಳಿತಾಧಿಕಾರಿಗಳಾಗಿರ್ಬೋದು ಎಲ್ಲ ಸಿಬ್ಬಂದಿ ವರ್ಗದವರು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪಾಪ ಹಗಲಿರುಳು ಶ್ರಮವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತೀನಿ. ಇನ್ನು 23ರವರೆಗಿದೆ. ಇದೇ ರೀತಿ ಎಷ್ಟೇ ಜನ ಬಂದರೂ ನಾವು ತಾಯಿಯ ದರ್ಶನ ಮಾಡಿಸೋಕ್ಕೆ ಸಿದ್ಧರಿದ್ದೇವೆ. ಜೊತೆಗೆ ನಾನು ಮನವಿಯನ್ನು ಮಾಡ್ತೀನಿ, ಶಾಂತಿಯುತವಾಗಿ ನಾವು ಕನಿಷ್ಠ 2-3 ಗಂಟೆಗೆ ಕಾಯಬೇಕು ಅಂತ ಮನಸ್ಥಿತಿಯನ್ನು ನಾವು ತಯಾರು ಮಾಡಿಕೊಂಡು ದರ್ಶನಕ್ಕೆ ಬನ್ನಿ ಅಂತ ಮಾನ್ಯ ಸಚಿವರು ಸಹ ಹೇಳಿದ್ದಾರೆ. ಅದೇ ರೀತಿ ನಾನು ಸಹ ಭಕ್ತರಲ್ಲಿ ಮನವಿಯನ್ನು ಮಾಡ್ತೀನಿ. ಅದು ಹಿಂದುಗಡೆ ತುಂಬ ಜನ, ಸುಮಾರು 3 ಲಕ್ಷ ಜನ ನಾವಿವತ್ತು ನಾವು ಗೆಸ್ಟ್ ಮಾಡಿದ್ದೀವಿ ಬರ್ತಾರೆ ಅಂತ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಅದನ್ನು ಮಾನ್ಯ ಸಚಿವರು ಮತ್ತು ಜಿಲ್ಲಾಡಳಿತ ಎಲ್ಲ ಸೇರಿ ಒಂದು ಡಿಸ್ಕಷನ್ ಮಾಡಿದ್ದೀವಿ. ಸಿದ್ದೇಶ್ವರ ಯಾಕಂತ ಹೇಳಿದ್ರೆ 365 ದಿನ ತಂದೆ ಸಿದ್ದೇಶ್ವರ ದೇವರ ಗರ್ಭಗುಡಿ ಓಪನ್ ಇರ್ತದೆ. ಹಾಗಾಗಿ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗ್ತದೆ. ಯಾಕಂದರೆ ಬಾಗಲಕೋಟೆ, ಬೀದರು, ಗುಲ್ಬರ್ಗಾದಿಂದ ಜನ ಬರ್ತಿರೋದ್ರಿಂದ ಗಂಟೆಗಟ್ಟಲೆ ಕಾಯಿಸಿ ಮಾಡೋದ್ರಿಂದ ಈ ಸಿದ್ದೇಶ್ವರ ದರ್ಶನವನ್ನು ಡೈವರ್ಟ್ ಮಾಡಿದ್ರೆ ಎಷ್ಟೋ ಗಂಟೆ ಉಳಿತದೆ ಅನ್ನೋದನ್ನ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ಕ್ರಮವನ್ನು ತಗೊಂಡಿದ್ರೆ ದಿನೇ ದಿನೇ ಜನ ಕಡಿಮೆ ಆದರೆ ಮತ್ತೆ ಸಿದ್ದೇಶ್ವರ ದೇವಸ್ಥಾನ ದರ್ಶನವನ್ನು ಮಾಡಲಿಕ್ಕೆ ನಾವು ಅನುವು ಮಾಡಿಕೊಡ್ತೀವಿ. ಥ್ಯಾಂಕ್ ಯು.